ನೀವು ಪ್ರಾಣಿಯ ಮಾಂಸ ತಿಂದರೆ ನಿಧಾನವಾಗಿ ಪ್ರಾಣಿಯಂತೆಯೇ ಆಗ್ತೀರಿ. ಮಹಾವೀರ ಇದನ್ನ 2500 ವರ್ಷಗಳ ಹಿಂದೆನೆ ಹೇಳಿದ್ದ. ಇದರ ಅರ್ಥ ಇವತ್ತು ಕುರಿ ತಿಂದರೆ ನಾಳೆ ಕುರಿ ಥರ ಕಾಣ್ತೀರಿ ಅಂತಲ್ಲ. ನಿಮ್ಮ ದೇಹ 2 ಕೋಶಗಳಿಂದ ಶುರುವಾಯಿತು ಅಲ್ವಾ? ನೆನಪಿನ 2 ಕೋಶ ಇಷ್ಟು ದೊಡ್ಡ ಆಗಿ ಇನ್ನೂ ಅದೇ ಗುಣಲಕ್ಷಣಗಳನ್ನ ಇಟ್ಕೊಂಡಿದೆ. ನೀವು ಸೇಬನ್ನ ತಿನ್ಲಿ, ಚಿಕನ್ ತಿನ್ಲಿ, ಏನೇ ತಿನ್ಲಿ, ಆದ್ರೂ ಅದೇ ಗುಣಲಕ್ಷಣಗಳನ್ನ ಕಾಪಾಡ್ಕೊಂಡಿದೆ ಅಲ್ವಾ? ಆದರೆ ನೀವು ಸಂಕೀರ್ಣವಾದ ನೆನಪುಗಳಿರೋ ಜೀವಿನ ಆಹಾರವಾಗಿ ತಿಂತ ಹೋದ್ರೆ ನಿಮ್ಮಲ್ಲಿರೋ ನೆನಪನ್ನ ಅದಕ್ಕಿಂತ ಮಿಗಿಲಾಗಿಡೋ ಸಾಮರ್ಥ್ಯ ಕಡಿಮೆಯಾಗ್ತಾ ಹೋಗುತ್ತೆ. ವಿಕಸನದಲ್ಲಿ ನಿಮಗೆ ಹತ್ತಿರ ಇರೋದಾದ್ರೆ, ವಿಕಸನದಲ್ಲಿ ನಿಮಗಿಂತ ಸಾಧ್ಯವಾದಷ್ಟು ದೂರ ಇರೋ ಜೀವಿನ ನೀವು ಆಹಾರವಾಗಿ ಸೇವಿಸಬೇಕು. ನಿಮಗಿಂತ ಅತ್ಯಂತ ದೂರ ಇರೋ ಜೀವರಾಶಿ ಅಂದ್ರೆ ಸಸ್ಯ. ಪ್ರಾಣಿನ ತಿನ್ಬೇಕಂದ್ರೆ ಅದು ನೀರಲ್ಲಿರೋದು ಆಗಿರಬೇಕು. ಮೀನು, ಯಾಕಂದ್ರೆ ಅದು ಮೊದಲ ಪ್ರಾಣಿ. ಚಲಿಸಬಲ್ಲ ಜೀವಿಗಳಲ್ಲಿ ಮೀನು ಅತ್ಯಂತ ದೂರ ಇರೋ ಜೀವಿ, ಅದು ಪರವಾಗಿಲ್ಲ.